ಬಸವೇಶ್ವರ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂಥ ಹೌದು ಜಗದ್ಗುರು ರೇವಣ ಸಿದ್ಧರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅವನ ಪರಮ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ? ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಗೋಡಿಗೇರಿ ಗುಡದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ತಂದೆ ಭರಮದೇವರ ತಾಯಿಯ ಸುರಮದೇವಿಯ ಕಂದ ಲಿಂಗ ಬೀರಾಳದೇವರ ಪಾದಾರವಿಂದಗಳಲ್ಲಿ ಪಡಮಟ್ಟು ಬೀರಾಳದೇವರ ಪರಮ ಶಿಷ್ಯನಾಗಿರ್ತಕ್ಕಂಥ ಇವ್ರು ಯಾರಿಪ್ಪ? ವರ್ಷಕ್ಕೊಮ್ಮೆ ದೀಪಾವಳಿ ಮಾಸಿಗೆ ಸಾಕ್ಷಾತ್ ಕೈಲಾಸದಿಂದ ಶಿವನನ್ನು ಧರಿಗಿಳಿಸಿಕೊಂಡು ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂಥ ತಂದೆ ತುಕಾಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಹುಟ್ಟಿರ್ತಕ್ಕಂಥ ಮೈಮಾಂತಿಕ ಮಾಳಿಗರಾಯನ ಕರ್ತೃಗತ್ತಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ತೆರನಾಗಿ ಕೈಲಾಸದಲ್ಲಿ 7 ಯುಗಾಂತರ ಕಾಲ ಭಕ್ತಿ ಮಾಡಿ ಸಾಕ್ಷಾತ್ ಶಿವನನ್ನು ಒಲಿಸಿಕೊಂಡು ಶಿವ ಹೇಳ್ತಾನ ಏನಂತ್ರಿಪ್ಪ? ಅಮೋಘ ಸಿದ್ಧ ನಿನ್ನ ಸೇವೆ ನನಗಿನ್ನ ಸಾಕಪ್ಪ, ಇಲ್ಲಿ ಕೈಲಾಸದೊಳಗ ಭೂಲೋಕಕ್ಕೆ ಹೋಗಿ ಕರಿತಲಿ ಮಾನ ಅವ್ರನ್ನ ಉದ್ಧಾರ ಮಾಡ್ಬೇಕಾಗ್ಯದ. ಅದಕ್ಕೆ ನೀ ಏನ್ ಬೇಡ್ತಿ ಅದನ್ನೆಲ್ಲ ಸರ್ವ ಸಾಹಿತ್ಯ ನಿನಗೆ ಕೊಟ್ಟು ಕಳಿಸ್ತಾನ. ಭೂಲೋಕವಾಗಿ ಕರಿತಲಿ ಮಾನವರನ್ನು ಉದ್ಧಾರ ಮಾಡೋದು ಅಂತೇಳಿ ಶಿವನ ಆಜ್ಞೆಯ ಪ್ರಕಾರ ಪಡೆದುಕೊಂಡು ಮಳಿಕಿಲ್ಲ ಬೆಳಕಿಲ್ಲ ಬಡವರಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಮುಂದೆ ತಂದಿ ಹಿಂದೆ ತಂದೆ ಮುಂದೆ ನಂದಿನ ಬರಮಾಡಿಕೊಂಡು ಸಿದ್ಧನ ಬಲಕ್ಕೆ ಕರ್ಕೊಂಡು ಎಲ್ಲಿ ಇಳಿದ ಅಂತ ಕೇಳಿದ್ರ ಮೂರೂರು ಮುಂಗಡಿಗೆ ಇಳಿದು ಏನೇನು ಪವಾಡಗಳನ್ನ ಮಾಡಿದತಕ್ಕಂತ ಇತಿಹಾಸವನ್ನ ಯಾರಂತ ಕೇಳಿದ್ರೆ ವಿಜಾಪುರ ಜಿಲ್ಲೆಯ ನೂತನ ತಾಲೂಕ ಕೋಲಾರ ಮೊದಲು ಬಾಗೇವಾಡಿ ಬಸವನ ಬಾಗೇವಾಡಿ ಇದ್ದುದನ್ನ ನಮ್ಮಲ್ಲಿ ಹೆಂಗ ಇವತ್ತು ಮೂಡಲಿಗೆ ಹೊಸ ತಾಲೂಕು ಆಗೈತಿಲ್ಲ ನಮ್ಮ ಭಾಗದೊಳಗ ಕಾಗವಾಡ ಹಂಗ ಅಲ್ಲಿ ಏನಂದ್ರೆ ವಿಜಾಪುರ ಜಿಲ್ಲಾದೊಳಗ ಚಡಚನ ಕೋಲಾರ ತಿಕೋಟ 3 ತಾಲೂಕದೊಳಗೆ ನಿಮ್ಮ ತಾಲೂಕು ಕೂಡ ಒಂದೇನಾಗಿದೆ ಅಂದ್ರೆ ಹೊಸ ತಾಲೂಕು ಆಗಿದೆ. ಆ ತಾಲೂಕದಿಂದ ಬಂದಿರತಕ್ಕಂತ ವಿಶೇಷವಾಗಿ ಮುಂದೆ ಆಡ್ತಕ್ಕಂಥ ಬಹಳ ಶಿಸ್ತಿನ ಸಿಪಾಯಿ ನಂದಿನಿ ಇವತ್ತು ಎಲ್ಲಿ ಬಂದಾಳ ಅಂತ ಕೇಳ ಬೆಳಗಾವಿ ಜಿಲ್ಲಾ ಬಾಗೇನಾಡಿನ ಹಾರೇಗಿರಿ ಗ್ರಾಮದ ಕುರುಬಗಡಿ ಗ್ರಾಮದಲ್ಲಿ ಹಾಡ್ಲಿಕ್ಕೆ ಇವತ್ತು ಬಂದಿದ್ದಾಳ. ಆಕಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟನ ನಂದಿನಿಗೆ ಸರ್. ಯಾಕಂದ್ರೆ ಹೆಣ್ಮಕ್ಳು ಎದುರಾಗೂ ಕಡಿಮೆ ಇಲ್ಲವ, ಹೆಣ್ಮಕ್ಳ ಮಲ್ಲು ಎದರೊಳಗೂ ಕಡಿಮೆ ಇಲ್ಲ. ಯಾಕಂತ ಕೇಳಿದ್ರೆ 10 ಮಂದಿಗೆ ಒಬ್ಬರ ಹೆಣ್ಮಕ್ಳ ಸಮಾನ ಅಂತ ನಾವ್ ಹೇಳ್ತಿದ್ವಿ. ಇವತ್ತು ಇಲ್ಲಿ ನಾವು 10 ಮಂದಿ ಎಲ್ಲ ಗಂಡ ಮಕ್ಕಳದ್ರ ಒಬ್ಬಕ್ಕೆ ಅದಾಳ. ಬಸ್ನಾಗಂತೂ ತಮ್ಮ ಅದೇನು ಹೇಳುವುದಿಲ್ಲ ಅದನ್ನ. ಯಾಕಂದ್ರೆ ಬಸ್ಸ ಸಿದ್ದರಾಮಯ್ಯ ಸಾಹೇಬ್ರ ಅವ್ರು ಕೊಟ್ಟನಲ್ಲ, ಎಷ್ಟು ಹೊಡಿನಿ ಏನಪ್ಪ ಅಂತ ಕೇಳಿದ್ರೆ ಫ್ರೀ ಅದ. ಆ ಹುಡುಗರು ನಗುತ್ತಾರ ಬಸ್ನ್ಯಾಗ ನಂತ. ಯಾಕಂದ್ರೆ ಅವ್ರಿಗೆ ಕಾಲೇಜಿನಾಗ ಹೋಗುತ್ತಾ ಏನ್ ಮಾಡ್ಯಾರ ಒತ್ತಿ ಹುಡುಗರನ್ನ ಹಿಂಸರಿಸಿ ಮುಂದೆ ಅವ್ರ ಹತ್ತಿರ್ತಾರ ತಮ್ಮ. ಅದಕ್ಕಾಗಿರ್ಲಿ ಹೆಣ್ಣು ಮಕ್ಕಳು ಎದುರಾಗೂ ಕಡಿಮೆ ಇಲ್ಲ. ಇವತ್ತು ಡೊಳ್ಳಿನ ಹಾಡ ಹಾಡಕ್ ಬಂದಿರ್ತಕ್ಕಂಥ ನಂದಿನಿ ಮೊದಲಾಗಿ ಹೆಣ್ಮಕ್ಳು ಬಂದಾಳ. ಇವತ್ತು ಏನು ನಂದಿನಿಗೆ ಕೆಲವೊಂದು ನಿಯಮಗಳನ್ನು ಹೇಳುದದ. ಎರಡೂ ಮೇಳಕ್ಕೆ ಇವತ್ತು ಆ ಕಡೆ ಬಂದಿರತಕ್ಕಂಥ ಮಾಳಿಗರಾಯನ ಬೀರದೇವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಬೂದ್ಯಾಳದ ಬಂಟ ಸಿದ್ದು ಬಂದಾರ. ಆ ಕಡೆ ಈ ಕಡೆ ಯಾರು ಬಂದಾರ ಅಂತ ಕೇಳಿದ್ರೆ ನಮ್ಮ ನಂದಿನಿ ಕೋಲಾರದಿಂದ ನಂದಿನಿ ಬಂದಿದ್ದಾಳು. ಹೊತ್ತೇ ಇರತಕ್ಕಂತಲ್ಲ, ನಾವು ಸರಿಯಾಗಿ 7 ಗಂಟೆದಿಂದ ನಿಮಗೆ 2 ಗಂಟೆ ತನಕ ಟೈಮಿಂಗ್ ಕೊಟ್ಟಿವಿ. ಒಂದು ಮಾತು ಹೇಳಿದ್ರಿ ಹಿರಿಯರು, ಏನ್ರಿ ಅಣ್ಣರ ಹೆಸರು? ಮುದುಕಣ್ಣ ಮಾಸ್ತರ್ ಕಲಬುರ್ಗಿ. ಮುದುಕಣ್ಣ ಮಾಸ್ತರ್ ಕಲಬುರ್ಗಿ ಅವರು ಬಹಳ ಸುಂದರವಾಗಿ ಮಾತಾಡಿಯನ. ನಿನ್ನ ಮಾತಿಗೆ ನಾವು ಕೂಡ ಏನಾಗಿದೆ ಅಂತ ಕೇಳ ಮಾರು ಹೋಗಿದ್ವಿ. ಯಾಕಂತ ಕೇಳಿದ್ರೆ ಅಣ್ಣ ಬಸವಣ್ಣವ್ರು ಹುಟ್ಟಿದ ಬಸವಣ್ಣ ಬಾಡಿಗೆವಾಡಿ ತಾಲೂಕಿನೊಳಗ ಆ ಶಕ ಏನಂತ ಕೇಳ ನಿಮಗೆ ಬಡದಾದ ತಮ್ಮ. ಅದಕ್ಕೆ ಕವಿ ಹೇಳ್ತಾನ ಒಂದ್ ಕಡೆ, ಇವತ್ತು 2 ಮೇಳದವ್ರು ಹೆಂಗ ಮಾತಾಡ್ಬೇಕಪ್ಪ ಅಂತ ಕೇಳಿದ್ರ ಅದಕ್ಕೆ ಹೇಳ್ತಾನೆ ಕವಿ ಒಂದ್ ಕಡೆ, ಏನ್ರಿ ನಿಮ್ಮ ಮಾತು ಮಾತಾಡಿದ್ರ ವೀಣೆಯ ಮಿಡಿತದ ನಾದದಂತಿರಬೇಕು ನಿಮ್ಮ ಮಾತು, ಕೋಗಿಲೆಯ ಸ್ವರದಂತೆ ಇಂಪಾಗಿರಬೇಕು ನಿಮ್ಮ ಮಾತು. ನೀವು ಮಾತಾಡಿದ್ರ ಕೂತಿರ್ತಕ್ಕಂಥ ಹಾಡ ಕೇಳ್ತಕ್ಕಂಥ ಹೃದಯಗಳು ಅರಳುವಂಗ ಹೇಳ್ತಾರಲ್ಲ. ಬಿಂಸಿರ್ಗಿ ಗ್ರಾಮದಾಗ ಹುಟ್ಟಿ ವಿಶ್ವಕ್ಕೆ ಜ್ಞಾನ ಎನಿಸಿಕೊಂಡಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿ ಮಾತಾಡ್ದಂಗ ಮಾತು ಇವತ್ತಿಗೆ ಮಾತಾಡ್ಬೇಕು. ನೀವು ಮಾತಾಡ್ಬೇಕಂತಕ್ಕಂಥ ಮಾತನ್ನ ನಮ್ಮ ಸಿದ್ದು ಅವರಿಗೆ ಮುಂದೆ ಮಾತನಾಡಿರ್ತಕ್ಕಂಥವ್ರು ಮುದುಕಣ್ಣ ಮಾಸ್ತರ್ ಇವತ್ತ ನಮ್ಮ ದೈವದ ಪ್ರಕಾರ ಎಲ್ಲರ ಪರವಾಗಿ ನಿನಗೆ ಅಭಿನಂದನೆ ಹೇಳ್ತಾನ. ಹಿಂಗ ಹೊತ್ತೇರತಕ್ಕಂತಲ್ಲ 2 ಗಂಟೆ ತಕ್ಕ ನಿಂದೇನೈತೆ ಮಂಗಳಾರತಿ ಗೊತ್ತಕ ನಿನ್ನ ಮಾತು ಹಂಗಾಗಿರ್ಬೇಕಾದ್ರೆ ಇದು ಕುರುಬಗೋಡಿ ಗ್ರಾಮಪ್ಪ ಅಂತ ಕೇಳಿದ್ರ ಇದು ಎಂತ ಗ್ರಾಮ ಅಂತ ಕೇಳಿರತ್ತಮ್ಮ. ಈಗ
ಹೂ ಮಾರೋ ಜಾಗ ಅದ, ಹೂ ಮಾರೋ ಜಾಗ. ಇಲ್ಲಿ ಹುಲ್ಲು ಮಾರೋಂಗಿಲ್ಲ. ಎರಡೂ ಮೇಳದವ್ರಿಗೊಂದು ವಿನಂತಿ ನೋಡಿ, ಇವತ್ತು ಹರಗಿರಿ ಪಟ್ಟ ನಿಟ್ಟು ದೊಡ್ಡದ ರಾಯವಾಗಿಟ್ಟು ದೊಡ್ಡದ ಇಂತ ತೋಟದ ವಸ್ತಿಯಲ್ಲಿ, ಅದು ಕುರುಬುಗೋಡಿ ಅಂತಕ್ಕಂಥ ತೋಟದ ವಸ್ತಿಯಲ್ಲಿ ಇಟ್ಟು ಶಿಸ್ತಾಗಿ ಬಂದ್ ಯಾರು ನಡೆದಾರ ಅದಕ್ಕೆ ನಮ್ಮ ಅಪ್ಪ ಕರ್ಸಿದ ನೆನದಾನ. ಅದಕ್ಕೆ ಅರಮನೆ ಆಲಕನೂರ, ಗುರುಮನಿ ಸಿರಡೋಣ, ಮುಕ್ತಿ ಮಂದಿರ ಯಾವ್ದಂತ ಕೇಳಿದ್ರ ಹುರಜಂತಿ ಮಾಳಿಗರಾಯ ಅಂತ ನಾವ್ ಹೇಳ್ತೀವಿ. ಅರಮನೆದಿಂದ ಎಲ್ಲಿ ಬಂದ ನೆನದಾನ ನಮ್ಮ ಅಪ್ಪ ಅಂತ ಕೇಳಿದ್ರ ಎಲ್ರಿ ಈ ಕುರುಬುಗಡಿ ಗ್ರಾಮದೊಳಗೆ ಬಂದು ನೆಲದಾನ. ನೀವು ಆಲಕನೂರಿಗೆ ಬರೋದು ಬೇಡ, ಆಲಕನೂರದಿಂದ ನಾನೇ ನಿಮ್ಮ ಭಕ್ತಿಗೆ ಬಂದಿನಿ ವರದನೆ ಅಂತ ತಿಳಿದು ನಮ್ಮ ಅಪ್ಪ ಕರ್ಸಿದ್ದೀನಿ ನೆನದಾನ. ಅರಮನಿನ ಯಾಕಂದ್ರ ಅದ ನಮ್ಮ ಆಲಕನೂರಿಗೆ ಯಾಕಂದ್ರೆ ಸರ ಅರಮನೆಯಾಗ ಏನಿರ್ಬೇಕಂತ ಕೇಳ ಧನ್ಯ ದೌಲತ್ತ ಸಿರಿ ಸಂಪತ್ತ ಆನೆ ಅಂಬಾರಿ ಒಂಟಿ ಸಿಗಿರಿ ಎಲ್ಲ ಇದ್ದದ್ದು ಯಾವ್ದಪ್ಪ ಮಠ ಅಂತ ಕೇಳಿದ್ರೆ ಇವತ್ತ ಆಲಕನೂರು ಮಠ ಅನ್ನೋದು ತಮಗೆಲ್ಲರಿಗೂ ಗೊತ್ತದ. ಹಂಗ ಇವತ್ತು ಅಮೋಘಸಿದ್ದ ಮಠ ಮನಿ ಒಳಗ ಅರಮನಿ ಯಾವ್ದಪ್ಪ ಅಂತ ಕೇಳಿದ್ರೆ ಅರಕೇರಿ ಅರಮನಿ, ಗುರುಮನಿ ಬೇವರಿಗೆ. ಇನ್ ಯಾವ್ದಪ್ಪ ಅಂತ ಕೇಳಿದ್ರ ಮಹಾಯನಾದ ಮಕನಾಪುರ ಏನಪ್ಪಾ ಅಂತ ಮುಕ್ತಿ ಮಂದಿರ ಅಂತ ಕರಿತಾ ಇದೀವಿ ತಮ್ಮ. ಇವತ್ತು ಎರಡೂ ಪೀಠದವ್ರು ಇಲ್ಲಿ ಬಂದಿರಿ. ನಿಮಗೆ ಎರಡೂ ಮೇಳದವರಿಗೆ ಒಂದ್ ಏನಂತ ಕೇಳಿದ್ರ ಕೆಲವೊಂದು ನಿಯಮಗಳನ್ನ ಕಮಿಟಿ ಇವತ್ತಿಂದ ನೇಮ ಅಂದ್ರ ಇವತ್ತು ಏನ ಹಾಡಿದ್ರು ಸಿದ್ಧಾಟಿಗೆನ ಹಾಡಿರ್ಬೇಕು, ಮಸ್ತಾಗಿ ಕುತ್ತು ಕೇಳಿರ್ಬೇಕು. 9 ದಿನ ಇವತ್ತು ನವರಾತ್ರಿ ಉತ್ಸವ ನಿಮಿತ್ತವಾಗಿ ಇಲ್ಲಿ ಯಾರಂತ ಕೇಳಿದ್ರ ಬಸವ ಬ್ಯಾಕೂಟದಿಂದ ಡಾಕ್ಟರ್ ಚಿರಂತೈ ಮಠ ಅವರು ಬಂದು ಇಲ್ಲಿ ಏನ್ ಮಾಡಿದ್ರು 9 ದಿನ ಇವತ್ತಿನ ಕಾರ್ಯಕ್ರಮ. ಇದು 8ನೇ ದಿನ. ಇವತ್ತ ಮಹಾಗೌರಿ ಅವತಾರವನ್ನು ತೊಟ್ಟಾಳ, 9 ಅವತಾರಗಳನ್ನು ತೊಟ್ಟಾಳ ತಾಯಿ. 9ನೇ ಅವತಾರದೊಳಗೆ ಇವತ್ತು 8ನೇ ಅವತಾರ ಮಹಾಗೌರಿ ಅವತಾರ. ಇವತ್ತು ಮಹಾಗೌರಿ ಅವತಾರ ಅಂದ್ರ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಇಷ್ಟಾರ್ಥ ಸಿದ್ಧಿ ಇವತ್ತಕ್ಕಿದ ಅವತಾರದ ಅನ್ನಪೂರ್ಣೇಶ್ವರಿ ಅಂತ ಕರ್ತಾ ಇದೀವಿ. 9 ದಿನ ನಾಳೆ ಮುಕ್ತಾಯ ಮಾಡ್ತಾ ಇದ್ದಾರೆ ಅವರು ಪೂಜ್ಯರು. ಆ ಚಿರಂತೈ ಮಠ ಅವರಿಗೆ ಕೂಡ ಬಸವ ಬ್ಯಾಕುಡದೆ ಬಂದಿಲ್ಲ ಪೂರ್ಣ ಅಪ್ಪಗಳು ಎಲ್ಲಿದ್ದಾರೆ ಕಾಣ್ತಾ ಇಲ್ಲ. ಅವರು ಪ್ರತಿದಿನ ಹೇಳ್ತಕ್ಕಂಥವ್ರು ಎಲ್ಲಿ ಕಾಣ್ತಾ ಇಲ್ಲ. ಇರ್ಲಿ, ಅವರಿಗೂ ಕೂಡ ಅಭಿನಂದನೆಗಳು ಈ ಸಮಾರಂಭದಲ್ಲಿ ಸಲ್ಲಿಸಿ ಎರಡೂ ಮೇಳಕ್ಕೆ ಏನಪ್ಪಾ ಅಂತ ಕೇಳಿದ್ರ ಈ ಮೇಳದೊಳಗೆ ತಮ್ಮ ನಂದಿನಿ ಹಾಡಾಕತ್ತಾಳ. ನಂದಿನಿ ಹಾಡ ಮುಂದೆ ನೀವು ಇಬ್ರು ಏನ್ ಮಾಡಾಕತ್ತಾರೆ ಕೆಲವು ತಾಳ ಬಾರ್ಸಾಕತ್ತಾರೆ, ಡಗ್ಗ ಬಾರ್ಸಾಕತ್ತಾರೆ. ಡಗ್ಗ ಬಾರ್ಸವ್ ಜರ ಜಗ್ ಹಿಡಿಯಾಕತ್ತಾನ. ಯಾಕಂತ ಕೇಳಿದ್ರ ಇವತ್ತ ಕೋಲಾರದ ಕಲಬುರಗಿಯ ನಂದೀಪ ಅಂತ ಕೇಳಿದ್ರ ನಂದಿನಿ ಅಂತ ಕೇಳಿದ್ರ ನಮ್ಮಲ್ಲಿ KMF ಹಾಲಪ್ಪ. KMF ಹಾಲು ಕೇಳಿಲ್ಲ, ನಂದಿನಿ ಹಾಲು ಹೊತ್ತಮ್ಮ. ನಂದಿನಿ ಅಂದ್ರೆ ಹಾಲು ಬ್ಯಾರೆ ತಿಳ್ಕೊಳ್ಳ. ಹಾ, ನೀವು ಹಾಲನ್ನತ್ತೆ ಅದಕ್ಕೂ ಹಾಲ ತಿಳ್ಕೊಳಕ. ಆ ಹಾಲು ಅಲ್ಲ ಮಲ್ಲು. KMF ಅಂದ್ರೆ ನಂದಿನಿ ಹಾಲು. ನಂದಿನಿ ಹಾಲು ಹೆಂಗ ಬ್ರ್ಯಾಂಡ್ ಅತ್ಲ ಇವತ್ತು ನಿಮ್ಮ ಕೋಲಾರದ ನಂದಿನಿ ಹಾಡು ಬ್ರ್ಯಾಂಡ್ ಆಗಿ ಹೋಗ್ಬೇಕು. 2 ಗಂಟೆ ತನಕ ಹಾಡುಗಳು ಏನಪ್ಪಾ ಅಂತ ಕೇಳಿದ್ರ ನಂದಿನಿ ಏನ್ ಹಾಡಿಲ್ಲಪ್ಪ ಅಂತ ಹೇಳಿ ಮೊದಲು ಜನ ಎಲ್ಲ ಕುಂತು ಕೇಳಿ ಹೌದು ಅಂದಿರ್ಬೇಕು. ಎಲ್ಲಾರಿಗೆ ನಂದಿನಿ ಹಾಲು ಕುಡ್ದಂಗ ಆಗಿರ್ಬೇಕು ತಮ್ಮ. ಹಂಗ ನೀ ಇವತ್ತು ಏನ್ ಮಾಡ್ಬೇಕಂದ್ರ ನಿನ್ನ ಹಾಡಿಕೆ ಆಗ್ಬೇಕು. ಡಗ್ಗಾದನ್ನಾಗಿ ಹೇಳುದದ ಕರಿಯಪ್ಪಣ್ಣ, ನೀ ಆಲಕನೂರು ಕರ್ಸಿದ್ದಂಗ ಯಾಕೋ ನೀ ಆಮೇಲೆ ಕಡೆ ಜಗಾಕತ್ತದಿ ಅಲ್ಲೋ ಎಂತ ಚಂದ ಹಾಡಾಕತ್ತೈತಿ. ಹುಡುಗಿ ಡಗ್ಗ ಸಣ್ಣ ಬಿಡ್ಬಾಲಿ ಒಂದಿಟ್ಟು. ಆದರೆ ಆಕೆರೆ ಎತ್ತಾಳ ಯಲಪಾರಟ್ಟಿ ಅರ್ಯಾನಿ ಸಿದ್ದನ ಮಲ್ಲಿಕಾರ ಸಿದ್ದನ ಕೊತ್ತಮಾರು ಹೊಂಟಂಗ್ ಕುಣಿಬೇಕತ್ತಾಳ ಹುಡುಗಿ. ಹಿಂಗ್ ಜಗ್ ಹಿಡಿಯಾಕತ್ತಾನ ಸರ್. ದಯಮಾಡಿ ಕರಿಯಪ್ಪನ ನೀ ಬಾರ್ಸುದಾದ್ರೆ ಬಾರ್ಸ ಆಚೆ ಕಡೆ ಬ್ಯಾಡ ಅಂದಿಲ್ಲ. ಮಾಳಿಗ್ರಾಣಿ ಮೇಳದೊಳಗ ಯಾಕಂದ್ರೆ ಅವ್ನ ಹೆಸರು ಕರ್ಸಿದ್ದ ಆ ಕಡೆ ಜಗ್ಗಾಕತ್ತೈತೆ ಅವನು ಕೊಂತ. ಇರ್ಲಿ, ಈ ಸಂಧಿಗೆ ತಮ್ಮ ನಿಂದ ಏನದ ನೋಡು, ನಿಂದೇನದ ನೋಡಿ. ಇವತ್ತು 2-3 ಪದ ಬಟ್ ಸರ್ 2-3 ಎಲ್ಲಾರು ಜೋರ ಚಪ್ಪಳ ಹೊಡ್ರಿ. ಅದಕ್ಕ ಇರ್ಲಿ, ನಾನು ಮಾತಾಡ್ತಾ ಇದ್ದೀನಿ. ಎಲ್ಲಿ ವಿಷಯ ಎಲ್ಲಿ ಬಂದಿತ್ತಮಲ್ಲ ಆ ಕರಿಯಪ್ಪಂದ್ರಿ ಆ ಕರಿಯಪ್ಪಂದ ಹೇಳಾಕ್ತಿದ್ದ. ಆಲಕನೂರು ಕರ್ಸಿದ್ದಪ್ಪ. ಅವ ಇದ್ದಂಗ ಎತ್ತ ಅಂತ ಕೇಳಿದ್ರ ಎತ್ತ ಆ ಕಡೆ ಎಳಿದ್ದ ಆ ಕಡೆ ಎಲ್ಲ ಹೋಗಿ ಬಿಡ್ಬೇಕು ಸರ್. ಕರ್ಸಿದ್ದಂಗ ಅವ ಆ ಕಡೆ ಹೇಳಾಕತಾನ. ಇರ್ಲಿ, ಈ ಸಂಧಿಗೆ 2-3 ನುಡಿ ಅದಾವ. ಇವತ್ತಿನ ಮುಗಿದ ಎಟ್ಟಂದ್ರ 2-3 ನುಡಿ ಅದಾವ. ಆ 2-3 ನುಡಿದೊಳಗೆ ನಿಂದ ಏನು ಡಗ್ಗ ಬಾರಿಸುದತಿ ಬಾರಿಸಿದ್ರ ಕುದುರೆ ಎಟ್ಟು ಜಿಗಿತೈತಿ ಜಿಗಿಲಿ ಅದ ಎಟ್ಟ ಕಾಲಿ ಮೇಲೆ ನಿಂತು ಜಿಗಿಬೇಕು. ಅರಾಣಿಸಿದ ಮಲ್ಲಿಕಾರ್ಸಿದನ ಕುದುರೆ ಕೊತ್ತ ಜನ ಹೌದಪ್ಪ ನಂದಿನಿ ಅಂದಿರ್ಬೇಕು. ಎದ್ದಿಲ್ಲ ತಂಗಿ ಎದ್ದಿಲ್ಲಿವ ಹೆಣ್ಮಕ್ಳು ಎದುರಾಗೂ ಕಡಿಮೆ ಇಲ್ಲ. ನೋಡ್ರಿ, ನಮ್ಮ ಪ್ರಧಾನ ಮಂತ್ರಿ ಯಾರು?
ಅದಕ್ಕೆ ಯಾಕಂತ ಕೇಳಿದ್ರ ವಿರೋಧ ಪಕ್ಷದ ನಾಯಕ ಸೋನಿಯಾ ಗಾಂಧಿ ಇದ್ದಂಗೆ ಇವತ್ತಿಕ್ಕೆ ಹೌದ್ರಿ ಸಿದ್ದು ನೀ ಏನ್ ಹಾಡ್ತಿ ಹಾಡಿವತ್ತ ನಿನ್ನ ಹಾಡಿಗೆ ತೋಡು ಕೊಟ್ಟು ಸಡ್ಡು ಹೊಡೆದ ಏ ತಮ್ಮ ಈಗ ಸಡ್ಡು ಹೊಡಿತಾಳತ್ತ ನೀ ಸಡ್ಡು ಹೊಡಿಗಿಲ್ಲ ಸಿದ್ದು ಮತ್ತೆ ಹಾ ಕೊಡಬಾರದ ಕುಂಟ ಜಾಗದಾಗ ಕುಂತರ ಏನಾಗ್ತದೆ ಹೇಳಕ್ ಬರ್ತದೆ ತಂದ್ಕೊಡ್ರೆ ಹೆಣ್ಮಕ್ಳು ಹೊಡೆದ್ರೆ ನಡೀತೈತೆ ಸಿದ್ದು ಇವತ್ತು ನಂದಿನಿ ಜೋಡಿ ಸಡ್ಡು ಹೊಡಿಬೇಕಾದ್ರೆ ವಿಚಾರ ಮಾಡಿ ಸಡ್ಡು ಹೊಡೆದು ಹಾಡಿಕೆ ಮಾಡ್ಬೇಕು ನೀ ಹೌದೌದು ಇವತ್ತು ನಂದಿನಿ ಏನಪ್ಪಾ ಅಂತ ಕೇಳಿದ್ರ ನಮ್ಮ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಅವರು ಮಾತ್ರ ಕೋಟ್ ಹಾಕಿದ ನಾವು ನೋಡಿವಿ ಹೆಣ್ಮಕ್ಳು ಎದುರಾಗ ಕಡಿಮೆ ತಮ್ಮ ಮೋದಿ ಕೋಟ್ ಎಲ್ಲಿ ಬಂದೈತಿ ಅಂದ್ರ ಕುರುಗೋಡಿ ಗ್ರಾಮದಾಗ ಬಂದೈತಿ ಇವ ನಮಸ್ಕಾರ ಇವ ನಮಸ್ಕಾರ. ಕೋಟ್ ಬಾಳ ಭಾರಿ ಹಾಕಿದಿ ಇವ ಕೈಯಾಗ ಕಡ್ಗಾನು ಹಾಕ್ಯದಿ ಅವನು ಅಡಿಕೆ ಹೆಂಗ ಆಗ್ಬೇಕು ಇವತ್ತು ಕೈಯಾಗ ಕಡ್ಗ ಹಾಕ್ಯದಿ ಕೋಟ್ ಹಾಕ್ಯದಿ ನಾವು ನಿಂತ ಹಾಡಾಕತ್ರ ಬಂತ ನೋಡಿ ಅಲ್ಲಪ್ಪ ರಟ್ಟಿ ಕುದುರಿ ಬಂತ ನೋಡಿ ಚಿನ್ಸಲಿ ಮಾಯಾಕನ ಕುದುರಿ ಅಂದಿರ್ಬೇಕು ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣಾ ಮಾಡ್ತಕ್ಕಂಥ ತಾಕತ್ ಯಾರಲ್ಲೈತಂದ್ರ ನಮ್ಮಪ್ಪ ಕರ್ಷಿದ್ನಲ್ಲದ ಅದ ಅವತಾರ ಚಿನ್ಸಲಿ ಮಾಯವ ತೊಟ್ಟು ಕಿಲ್ಲಾಸೂರ ದೈತ್ಯನನ್ನ ಸಂಹಾರ ಮಾಡಿ ಕೀಲು ಕಟ್ಟಿಯನ್ನು ಕಟ್ಕೊಂಡು 3 ವರ್ಷಕ್ಕೊಮ್ಮೆ ದೊಡ್ಡ ಹಬ್ಬ ಹಾಕೋತಾಳು ನಮ್ಮವು ಚಿನ್ಸಲಿ ಮಾಯವು ಅಂತಾರ ಇತಿಹಾಸ ಆಚೆಕಡೆ ಅವ್ರು ಹಾಡ್ತಾರ ನೀನು ಕೂಡ ಸುಂದರವಾಗಿ ಹಾಡಿ ಇವತ್ತ ಹಾಡ್ಕಿ ಒಳಗೆ ವಿಷಯ ಏನ್ ಇಡ್ತೀನಪ್ಪ ಅಂತ ಕೇಳಿದ್ರೆ ಹೌದು ಇದು ನವರಾತ್ರಿ ಉತ್ಸವ ನಡೆದದ ನಾಮದ ಬದಲು ಹಾಡಿ ತಂಗಿನಿ ನಾಮ ಶ್ರೇಷ್ಠ ನೇಮ ಶ್ರೇಷ್ಠ ವಿಷಯ ನಡೀತದ ನಾಮ ಮತ್ತು ನೇಮ ನೇಮ ನಾಮ ಅಂದ್ರೆ ಯಾವ್ದು ನಾಮ ಅಂದ್ರು ಹೆಸರ ನೇಮ ಅಂದ್ರೆ ಯಾವ್ದು ನೇಮನು ಹೆಸರ ನೇಮಿ ನೇಮ ಅಂದ್ರೆ ಹೆಸರು ಅಲ್ವಲ್ಲ ಹಿಂಗ ಬೇಕು ಸರ್ ಅಡ್ಡ ಮಾತಾಡೋರು ಹೆಂಗ ಬೇಕಂತ ಕೇಳ್ರ ನಮ್ಮ ಯಾರಪ್ಪ ಅಂತ ಕೇಳ ಅಡ್ಡ ಮಾತಾಡ್ತಕ್ಕಂಥ ಸಂಭಾಷಣೆಗಾರ ಯಾರಪ್ಪ ಅಂತ ಕೇಳಿದ್ರ ಡೊಳ್ಳು ಬಾರಿಸ್ತಕ್ಕಂಥ ಬಂತನಾಳದ ಮಲ್ಲಗೂ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಬಹಳ ಸರಿ ನಾವ ಇವರ ಕುಡಿವಿ ಆದ್ರೆ ಇವತ್ತು ಇದನ್ನೊಂದು ಹೊಸ ತಂದಾನ ಸರ್ ಇದನ್ನ ನಡುವೊಂದು ಕಿಡುಬುಡಿಕೆ ಅಂತ ಸಂಘದ ಇದು ಇದು ಏನ್ ಮಾಡ್ತಾನೋ ಮಾತಾಡ್ಲಿ ಇದು ಏನ್ ಮತ್ತಮ್ಮ ಇದು ಹೊಸ ತಂದದಿ ಕಲ್ಕೋಬೇಕ ನಮ್ಮ ಮ್ಯಾಣವ್ರು ಡೊಳ್ಳಿನವ್ರು ಏನೇನು ಚೀಸ್ ಬರ್ತಾವ ಅವನ್ನೆಲ್ಲ ಉಪಯೋಗ ಮಾಡ್ಬೇಕು ಕಲಾರಂಗದೊಳಗೆ ಫಸ್ಟ್ ನೀ ತಂದದ್ ನೋಡಿನಪ್ಪ ನಿನಗೆ ಅನಂತ ಅನಂತ ಅಭಿನಂದನೆಗಳು ಎಲ್ಲರ ಪ್ರಬಂಧಸರಿ ಚಪ್ಪಾಳೆ ತಟ್ಟಪ್ಪ ಮಲ್ಲವನಾಗ ಓಕೆ ಸರ್ ಧನ್ಯವಾದಗಳು ಇನ್ನೊಬ್ರು ಯಾರು ಅಂತ ಕೇಳಿದ್ರೆ ನಮ್ಮ ತಾಳ ಬಾರ್ಸಾರ ಆಗ್ಯದ ತಾಳ ಬಾರ್ಸಾರ ಬೀರು ಅಣ್ಣ ಈರಣ್ಣ ನೀವೇನ್ ಮಾಡ್ತಿರತ್ತಮ್ಮ ನಿಮ್ಗೆ ರಗಡಿ ಜಾಗ ಕೊಟ್ಟಿದ್ದೀವಿ ಸಾಕಷ್ಟು ಜಿಗದಾಡಿ ಹೋಗಿ ಎಲ್ಲಿ ಬೇಕಾದಲ್ಲಿ ಬರ್ತಾರೆ ಒಟ್ಟು ಹಾಡಿಕೆ ಹಂಗಾಗಿರ್ಬೇಕಂತ ಕೇಳಿದ್ರೆ ತಕ್ಕದಿನ ಆಗಿರ್ಬೇಕು ನಾಮ ಶ್ರೇಷ್ಠ ನೇಮ ಶ್ರೇಷ್ಠ ನಾಮಪ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತದ ವಾಲ್ಮೀಕಿ ರಾಮನ ನಾಮವನ್ನು ಜಪಿಸಿ ರಾಮಾಯಣ ಬರದ ಒಬ್ರು ಹಿಡ್ಕೋಬೇಕು ನೇಮದ ಪ್ರಕಾರ ಯಾರು ಏನೇನು ಮಾಡಿ ವಿನ್ ಆಗಿದಾರ ಒಬ್ರು ಹಿಡ್ಕೋಬೇಕು ಇವತ್ತು ಈ ಸಂಧಿಗೆ ಮುಗಿದ್ರೊಳಗನ ಎದ್ದು ನಿತ್ತ ಯಾರಂತ ಕೇಳಿ ಈ ಮ್ಯಾಲಿನ ಸಂಭಾಷಣೆಗಾರರು ಮುದುಕಾನ ಮಾಸ್ತರ್ ಎದ್ದು ನಿತ್ತು ನಾ ವಿಷಯ ಹಿಡಿತೀನಂತ ತಿಳಿದು ನೀವು ವಿಷಯ ಹಿಡ್ಕೊಂಡ್ರೆ ಅವ್ರಿಗೆ ಕೊಡ್ಬೇಕು ಇನ್ನು ಹಾಲು ಮತದೊಳಗೆ ಒಂದೊಂದು ಘರ್ಷಣೆ ಮಾಡಬೇಕು ಆ ಘರ್ಷಣೆ ಹೆಂಗಿರ್ಬೇಕು ಅಂತ ಕೇಳಿದ್ರ ಪುಸ್ತಕದಾಗ ತಕ್ಕಂಗೆ ಘರ್ಷಣೆ ಮಾಡ್ಬೇಕು ಒಂದು ಪೇಜ್ದಾಗಿರಲಿ ಅದನ್ನ ಘರ್ಷಣೆ ಮಾಡಿದ್ದೆ ಅದು ಯಾವ ಪುರಾಣದೊಳಗಿಂದ ನೀವು ಘರ್ಷಣೆ ಮಾಡಿರಿ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ತೋರ್ಸ್ಬೇಕು ಸಭಾದಾಗ ಬಂದ 4 ಎಕರೆ ಹೊಲ ಅದಂದ್ರೆ ಅದಕ್ಕೆ ಹಿಂದೆ ಉತ್ತಾರ ಇರ್ಬೇಕು ಹಿಂದೆ ಉತ್ತಾರ ಇರ್ಬೇಕು ಹಿಂದೆ ಉತ್ತಾರ ಇದ್ರೆ ನಾವು ಅದಕ್ಕೆ ಏನಂತಿತ್ತಮ್ಮ ಪೇಪರ್ದಾಗ ಬರ್ದಿವಪ್ಪ ಅಂತ ಕೇಳಿದ್ರೆ ಅದ್ರ ಹೊಳ್ಳಿ ನಾವು ರೀಚೆಕ್ ಹಾಕಿರ ಉತ್ತರ ಕೇಳಿದ್ರ ಹುಡುಗಿಗೆ ಹೇಳಾಕ್ ಬಂದಿರ್ಬೇಕು ಯಾವ ಪುಸ್ತಕದಾಗತ್ತೆ ಅನ್ನೋದು ಹಂಗ ಪುಸ್ತಕದಾಗಿಂದ ಮಸ್ತಕದಾಗ ಇಟ್ಕೊಂಡು ಪ್ರಶ್ನೆ ಕೇಳಿದ್ರ ಜನ ಉತ್ತಾರ ಹೌದೌದು ಅಂದಿರ್ಬೇಕು ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳುದು ಒಂದು ಸಂಧಿಗೆ ನಿಮಗೆ ಸಿಕ್ಕಿತ್ತಾರ ಸಿಕ್ಕತ್ ಹೇಳ್ರಿ ಇಲ್ಲಪ್ಪ ಅಂದ್ರ ಯಾರ ಪ್ರಶ್ನೆ ಕೇಳಿರ್ಲಿ ಆ ಘರ್ಷಣೆ ರೂಪದೊಳಗ ಅದನ್ನ ಓದಿ ಹೇಳ್ತಕ್ಕಂಥ ವಿಷಯ ಸ್ಟೇಜ್ ಮೇಲೆ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎರಡೂ ಮೇಳದವರಲ್ಲಿ ವಿನಂತಿ ಅದ ಸರ್ ಬಹಳ ಸುಂದರವಾಗಿರ್ತಕ್ಕಂಥ ಸ್ಟೇಜ್ ಅದ ಅದಕ್ಕೆ ಈ ನನಗೂ ಕೂಡ ಗಂಟಿಸರಿಗೆ ಹೋಗಿ ಮುಟ್ಲ ತಿಳಿದ ಹಿಡ್ಕಲ್ ಹಾರುಗಿರಿ ಸಂಗೊಳ್ಳಿ ರಾಯಣ್ಣ ಕಮಿಟಿ ವತಿಯಿಂದ 125 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಸಂಗೊಳ್ಳಿ ರಾಯಣ್ಣ ಹೇಳ್ತಾನ ಮಲ್ಲು ಸಂಗೊಳ್ಳಿ ರಾಯಣ್ಣ ಗರಡಿ ಮಡಿ ಒಳಗೆ ನಿಂತು ಸಡ್ಡು ಹೊಡೆದಪ್ಪ ಅಂತ ಕೇಳಿದ್ರ ಸಂಗೊಳ್ಳಿ ರಾಯಣ್ಣ ಗರಡಿ ಮಡಿ ಒಳಗೆ ನಿಂತು ಸಡ್ಡು ಹೊಡೆದ್ರ ಹಾಳುಗಾಡಿಯಾಗಿನ ಹಳ್ಳಿ ಉಚ್ಚಿ ಬೀಳ್ತಿರ್ತ ಅಂತ ಸೂರು ಕಮಿಟಿಯವರು ಕೂಡ 125 ರೂಪಾಯಿ ನನಗೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ